ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ದಿನ. ನಿನ್ನೆ ತಡರಾತ್ರಿ ಈಗಾಗಲೇ ಯಶ್ ಅವರು ತಮ್ಮ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಅವರ ಕುಟುಂಬದ ಮತ್ತು ಸ್ನೇಹಿತರ ಜೊತೆಯಲ್ಲಿ ಕುಟುಂಬಸ್ಥರು ಮತ್ತು ಸ್ನೇಹಿತರ ಜೊತೆ ಮಧ್ಯರಾತ್ರಿಯೇ ಯಶ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿದೆ. ಕುಟುಂಬ ಮತ್ತು ಆಪ್ತರ ಜೊತೆ ಯಶ್ ಕೇಕ್ ಕಟ್ಟಿಂಗ್ ಕೂಡ ನಡೆದಿದೆ ಅಂತಕ್ಕಂಥ ಮಾಹಿತಿ. ಗೋವಾದಲ್ಲಿ ಕೇಕ್ ಕತ್ತರಿಸಿ ಬರ್ತ್ಡೇ ಸಂಭ್ರಮಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಟೀಮ್ ಪತ್ನಿ ರಾಧಿಕಾ ಪಂಡಿತ್, ಆರ್ಯ ಅಂದರೆ ಅವರ ಮಕ್ಕಳುಗಳು ಅಥರ್ವ್, ಕೆಲವೇ ಕ್ಷಣಗಳಲ್ಲಿ ಅವರ ಸಿನಿಮಾ ಟಾಕ್ಸಿಕ್ನ ಟೀಸರ್ ಕೂಡ ರಿಲೀಸ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಅಭಿಮಾನಿಗಳು ಈ ಸರ್ತಿ ಬಹಳ ಗ್ರ್ಯಾಂಡಾಗಿ ಯಶ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದರು. ಬಟ್ ಅವರು ಮೊದಲೇ ಹೇಳಿದರು ನಾನು ಈ ಸರ್ತಿ ಇರಲ್ಲ ಬೆಂಗಳೂರಿನಲ್ಲಿ ಅಂತ. ಅವರು ಕಂಪ್ಲೀಟ್ ಅವರ ಟೀಮ್ ಜೊತೆ ಇವಾಗ ಗೋವಾದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಪ್ರಮುಖವಾಗಿ ಒಂದು ಕಡೆ ಬರ್ತ್ಡೇ ಸೆಲೆಬ್ರೇಷನ್ಗೆ ಗೋವಾಗೆ ಹೋಗಿದ್ದಾರೆ, ಮತ್ತೊಂದು ಕಡೆ ಈಗ ಅವರ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಪ್ಲ್ಯಾನ್ ಹೆಂಗೆ ಮಾಡ್ಕೊಂಡಿದ್ದಾರೆ ಈ ಬರ್ತ್ಡೇ ಸೆಲೆಬ್ರೇಷನ್ ಕಮ್ ಟೀಸರ್ ರಿಲೀಸ್ ಎರಡಕ್ಕೂ ಕೂಡ? ಎಸ್ ಅರವಿಂದ್, ಈಗಾಗಲೇ ಏನಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು. ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಈ ಸರಿ ಆದ್ರೂ ಯಶ್ ಅವರ ಬರ್ತ್ಡೇನ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ಬೇಕಂತ. ಕಳೆದ ಬಾರಿಯೂ ಕೂಡ ಯಶ್ ಅವರ ಬರ್ತ್ಡೇನ ಆಚರಿಸಿರ್ಲಿಲ್ಲ. ಸೊ ಹಾಗಾಗಿ ಈ ವರ್ಷನೂ ಕೂಡ ಆಚರಣೆ ಮಾಡೋದಕ್ಕೆ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಆದ್ರೆ ಹೊಸ ವರ್ಷದ ಒಂದು ಆ ಟೈಮಲ್ಲಿ ಯಶ್ ಅವರು ಕೂಡ ಯಾವುದೇ ರೀತಿಯಾದಂತ ಈ ಸಾರಿ ಬರ್ತ್ಡೇಗೆ ಅವಕಾಶ ಇಲ್ಲ, ಆದ್ರೆ ನೀವಿದ್ದಲ್ಲಿಂದಲೇ ನಮಗೆ ಆಶೀರ್ವದಿಸಿ ಅಂತ ಅವರು ಕೂಡ ಮನವಿಯನ್ನ ಮಾಡಿದ್ರು. ಈಗ ನಿನ್ನೆ ರಾತ್ರಿನೇ ಈಗಾಗ್ಲೇ ಟಾಕ್ಸಿಕ್ ಟೀಮ್ ಮತ್ತು ಜೊತೆಗೆ ಅವರ ಆಪ್ತರು ಮತ್ತೆ ಕುಟುಂಬದ ಜೊತೆಗೆ ಈಗಾಗ್ಲೇ ಕೇಕ್ ಕಟ್ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರೀಗ ಬರ್ತ್ಡೇಯನ್ನ ಆಚರಿಸಿಕೊಂಡಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಾಕ್ಸಿಕ್ ತಂಡದಿಂದ ಒಂದು ಬಿಗ್ ಸರ್ಪ್ರೈಸ್ ಸಿಗಲಿದೆ. ಏನಂದ್ರೆ ಅವರ ಅಭಿಮಾನಿಗಳಿಗೆ ಟಾಕ್ಸಿಕ್ ತಂಡದಿಂದ ಒಂದು ಗ್ಲಿಮ್ಸ್ ಸಿಗಲಿದೆ. ಯಾಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಯಾವುದೇ ರೀತಿಯಾದಂತ ಟಾಕ್ಸಿಕ್ ತಂಡದಿಂದ ಬೇರೆ ಯಾವುದೇ ರೀತಿಯಾದಂತ ಅಪ್ಡೇಟ್ ಸಿಕ್ಕಿಲ್ಲ. ಟೈಟಲ್ ಟೀಸರ್ ಅಂದ್ ಬಿಟ್ರೆ ಬೇರೆ ಒಂದು ಫೋಟೋನು ಕೂಡ ಆಚೆ ಬರದಂತೆ ಕಾಯ್ದುಕೊಂಡಿತ್ತು ಟೀಮ್. ಈಗ ಯಶ್ ಅವರ ಬರ್ತ್ಡೇ ಒಂದು ಏನು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಆಗಿ ಅಭಿಮಾನಿಗಳಿಗೆ ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅರವಿಂದ್. ಈಗ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.